ನೀವು ಚೆನ್ನಾಗಿದ್ದೀರಾ ಅಂತ. ಸೊ ತುಂಬ ಸಮಯದ ನಂತರ ನಾವು ಬ್ಲಾಗ್ ಮಾಡ್ತಿದ್ದೇವೆ. ನನ್ನ ಅಮ್ಮ ಕಿಚನ್ ಅಲ್ಲಿ ಕಿಚಡಿ ಮಾಡ್ತಿದ್ದಾರೆ, ಆ ರೆಸಿಪಿಯನ್ನು ತೋರಿಸ್ತಾರೆ. ಸೊ ಬಾಯ್ ಬಾಯ್, ಮತ್ತೆ ಸಿಗೋಣ. ಶುಂಠಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಆಮೇಲೆ ಬಟಾಣಿಕಾಳು, ಅಕ್ಕಿ ಮತ್ತು ನಾನು ಇಲ್ಲಿ ಹೆಸರು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಕ್ಕಿ ಮತ್ತು ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಂಡಿಟ್ಟಿದ್ದೀನಿ. ಇವಾಗ ಕುಕ್ಕರಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಆಮೇಲೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಹಿಂದಿನ ದಿವಸ ಶುಕ್ರವಾರ ದಿವಸ ಕಿಚಡಿ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಹಾಗಾಗಿ ನನ್ನ ಮಗಳು ಏನಿದ್ದಾಳೆ ನೋಡಿ ನಿಶಾ, ಅವಳಂದ್ಲು ಅಮ್ಮ ವಾಪಸ್ ಕಿಚಡಿ ಮಾಡಿ ಅಂತ. ಸೊ ಇದು ಶನಿವಾರದ ವ್ಲಾಗ್. ಹಾಗೆ ಇವತ್ತು ವಾಪಸ್ ಕಿಚಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ. ಅವಳಿಗೆ ಟಿಫಿನಿಗೆ ಕೂಡ ಇದನ್ನೇ ಕೊಡ್ತಾ ಇದ್ದೀನಿ. ಸೊ ಜೀರಿಗೆ ಹಾಕಿದ ನಂತರ ಶುಂಠಿ ಹಾಕ್ಕೊಂಡೆ. ಆಮೇಲೆ ಇವಾಗ ನಾನು ತರಕಾರಿನ ಹಾಕ್ತಾ ಇದ್ದೀನಿ, ಕ್ಯಾರೆಟ್ ಆಮೇಲೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಏನೆಲ್ಲ ತರಕಾರಿ ಇದೆ ಅದು ಹಾಕ್ಕೋಬೋದು. ಬಟ್ ನಾನು ಮಾಡಿದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಏನು ಅಂತಂದರೆ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಿತ್ತು. ಅವಸರದಿಂದ ನೀರೇನಿದೆ ನೋಡಿ ಅದು ಸ್ವಲ್ಪ ಕಡಿಮೆ ಆಯಿತು. ಸೊ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಏನಿದೆ ನೋಡಿ ಇದು ತುಂಬ ಚೆನ್ನಾಗಿ ಬೇಯಬೇಕು. ಟೊಮೆಟೊ ತುಂಬ ಚೆನ್ನಾಗಿ ಬೇಯ್ದ್ರೇ ತುಂಬ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ, ಅಷ್ಟೊಂದು ಟೇಸ್ಟಿ ಅಂತ ಅನಿಸೋದಿಲ್ಲ. ಸೊ ಸ್ವಲ್ಪ ಹೊತ್ತು ಟೊಮೆಟೊ ಬೇಯಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಇವಾಗ ಚೆಕ್ ಮಾಡಿದಾಗ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಹಾಗೆ ನಾನು ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ, ನಿಮ್ಮ ಜೊತೆ ಹೇಳೋದಕ್ಕೆ ನಂಗೆ ಮರೆತು ಹೋಯಿತು. ಸೊ ಮೊದಲೇ ಒಗ್ಗರಣೆ ಕೊಡಬೇಕಾದ್ರೆ ಹಾಕ್ಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ ಮೆಣಸಿನ್ಕಾಯಿ ಏನಿದೆ ನೋಡಿ ಅದನ್ನ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿದರೆ ನನ್ನ ಮಗಳಿಗೆ ತಿನ್ನುವಾಗ ಕಷ್ಟ ಆಗುತ್ತೆ. ಬೀನ್ಸ್ ಯಾವುದು ಮೆಣಸು ಯಾವುದು ಅಂತ ಗೊತ್ತಾಗೋದಿಲ್ವಲ್ಲ, ಅದಕ್ಕೋಸ್ಕರ. ಸೊ ಇವಾಗ ನಾನಿಲ್ಲಿ ಬಟಾಣಿ ಕಾಳು ಏನಿದೆ ನೋಡಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬಟಾಣಿ ಕಾಳು ಆಪ್ಷನಲ್, ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಬಟಾಣಿ ಕಾಳು ಏನಿದೆ ನೋಡಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಆಲ್ರೆಡಿ ನೀವು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ, ನಾನು ಗೊತ್ತಿದೆ ಈ ರೆಸಿಪಿ. ಬಟ್ ಸ್ಟಿಲ್ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದರ ಹೊರತು ನಾನು ಮಾಡಿದಾಗೇ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ರೆಸಿಪಿನ ಹೇಗೆ ಬೇಕಾದರೂ ನಾವು ಟ್ರೈ ಮಾಡ್ಬೋದು ಅಲ್ವಾ. ಸೊ ಇವಾಗ ನಾನು ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ, ಅದಾದ ನಂತರ ಗರಂ ಮಸಾಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ಇವಾಗ ಮೆಣಸಿನ ಹುಡಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಹಾಕ್ಕೊಳ್ಳಿ, ಬಿಕಾಸ್ ಮೆಣಸು ಹಾಕ್ಕೊಂಡಿರ್ತೀರಲ್ಲ, ಹಾಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿವಾಗ ಅಕ್ಕಿ ಏನಿದೆ ನೋಡಿ ತೊಳೆದು ನಾನು ಎರಡನ್ನ ಜೊತೆಗೆ ತೊಳ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು, ಎಲ್ಲೋ ಏನು ಕಾಣ್ತಾ ಇದೆ, ಹಳದಿ ಏನು ಕಾಣ್ತಾ ಇದೆ ನೋಡಿ, ಅದು ಹೆಸರು ಬೇಳೆ. ನೀವು ಬೇಕಂದರೆ ತೊಗರಿಬೇಳೆ ಕೂಡ ಹಾಕ್ಕೋಬೋದು. ನನಗೆ ಹೆಸರು ಬೇಳೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಇದನ್ನು, ಬಿಕಾಸ್ ಆವಾಗ ಇನ್ನೂ ಟೇಸ್ಟ್ ಆಗುತ್ತೆ. ನೀವು ಅಕ್ಕಿನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ, ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ, ಇಲ್ಲಾಂದರೆ ಏನೋ ಉರಿಬೋದು ಜಾಸ್ತಿ, ಆಮೇಲೆ ತಳ ಹಿಡಿಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ 2 ಕಪ್ ತೊಗೊಂಡಿದ್ದೀನಿ ಅಕ್ಕಿ. ಸೊ ಇದಕ್ಕೆ 6 ಕಪ್ಸ್ ನಾನು ನೀರು ಹಾಕಿದರೆ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ನಾನೇನು ಮಾಡಿಕೊಂಡೆ ಅಂತಂದರೆ 5 ಇರಲಿ ಅಂತ ಹೇಳಿಬಿಟ್ಟು 5 ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಇದರ ಮೇಲೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ತುಪ್ಪ ನನ್ನಲ್ಲಿ ಮುಗ್ದಿತ್ತು, ಸೊ ಹಾಗಾಗಿ ನಾನು ಎಣ್ಣೆ ಏನಿದೆ ನೋಡಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದು ಸರಿ ಅಂತ ಅನಿಸುತ್ತೆ ನೋಡಿ ಆ ಥರ ಮಾಡಿ. ಇದೇ ಥರ ಮಾಡಬೇಕು ಅಂತ ಯಾವ ರೂಲ್ಸೂ ಇಲ್ಲ, ಸ್ಪೆಷಲಿ ಕುಕ್ಕಿಂಗಲ್ಲಿ. ಸೊ ಇವಾಗ ನಾನು ಇದನ್ನು ಒಂದು 4 ಸೀಟಿ ಕೂಗಿಸ್ತೀನಿ ಚೆನ್ನಾಗಾಗಲಿಕ್ಕೆ. ನೋಡಿ ಈ ಥರ ಆಗಿದೆ. ಅದಾದ ನಂತರ ನಾನು ಏನು ಮಾಡಿದೆ ಅಂತಂದರೆ, ಇದು ಕಿಚಡಿ ಥರ ನನಗೆ ಅನಿಸಿಲ್ಲ ಅಂತಂದರೆ ಇದು, ಬಟ್ ನೀರು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿದೆ. ಇಲ್ಲಿ ನಿಶಾ ಎಲ್ಲಿ ಹೋಗ್ತಾ ಇದ್ದಾಳೆ ನೋಡಿ. ಇವತ್ತು ಸಾಟರ್ಡೆ, ಫುಲ್ ಡೇ ಇದೆ ಇವತ್ತು ಇವರಿಗೆ. ಈ ಬ್ಯಾಗ್ ಏನಿದೆ ನೋಡಿ ನಿಶಾಳ ಬರ್ತಿಗೆ ನಾನು ಕೊಟ್ಟಿರುವಂಥ ಗಿಫ್ಟ್. ಕೇಳ್ತಾ ಇದ್ಲು ಅವಳು, ಬ್ಯಾಗ್ ಬೇಕು ನನಗೆ ಅಂತ. ಸೊ ಅದು ಈ ಥರ ಇದೆ. ಹಾಗೆ ಗುಡ್ ಮಾರ್ನಿಂಗ್. ಸೊ ನಾನು ನಿಮಗೆ
ಫ್ರೆಂಡಲ್ಲಿ ಬಂದುಬಿಟ್ಟು ಹಾಯ್ ಹೆಲೋ ಹೇಳಿಲ್ಲ. ಸೊ ಇವಾಗ ನಾನು ನಿಶಾಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲಿಗೆ. ಸೊ ಮತ್ತೆ ಸಿಗೋಣ. ಓಕೆ, ಹೆಲೋ ಸ್ನೇಹಿತರೆ, ಹೋಗ್ಬಿಟ್ಟು ಬಂದೆ. ಸೊ ಇವತ್ತು ಶ್ರಾವಣ ಕೊನೆಯ ಶನಿವಾರ ನಮ್ಮದೇ ಇಲ್ಲಿ ಸೋನ ಅಂತಂದರೆ ಸೋಮವಾರದಿಂದ ಮಹಾಲಯ ಶುರುವಾಗುತ್ತೆ. ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಎಸ್, ಕ್ಯಾಲೆಂಡರಲ್ಲಿ ಏನಿದೆ ನೋಡೋಣ. ಮಹಾಲಯ ಆರಂಭ ಅಂತ ಇದೆ. ಎಸ್, ಮಹಾಲಯ ಆರಂಭ. ಆ್ಯಂಡ್ ಇದು ಎಂಡ್ ಆಗೋದು ನೆಕ್ಸ್ಟ್ 21 ಸೆಪ್ಟೆಂಬರ್ಗೆ. ಸೊ ಅದಾದ ನಂತರ ನವರಾತ್ರಿ ಶುರುವಾಗುತ್ತೆ. ಸೊ ನಿಶಾಳನ್ನು ಹೋಗಿಬಿಟ್ಟು ಬಿಟ್ಟು ಬಂದೆ. ಆ್ಯಕ್ಚುಲಿ ನನಗೆ ಇವತ್ತು ಟೆಂಪಲ್ ವಿಸಿಟ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪ್ರೇಯರೆಲ್ಲ ಮಾಡಿಬಿಟ್ಟು ನಂತರ ಇವರು ಇಲ್ಲಿಂದಲೇ ಬರ್ತಾರಲ್ವ. ಸೊ ಹಾಗೆ ನಿಶಾಳನ್ನು ಅಲ್ಲಿಂದಲೇ ಕರ್ಕೊಂಡು ಹೋಗ್ತಾರೆ ಅಂತ. ಅದಾದಮೇಲೆ ನಿನ್ನೆ ಟೀಚರ್ಸ್ ಡೇ ಇತ್ತು. ಟೀಚರ್ಸ್ ಡೇಗೆ ಮಕ್ಕಳು ಏನಾದರೂ ಕೊಡ್ತಾರೆ. ಸೊ ನಾನಿವತ್ತು ಹೇಳಿದ್ದೀನಿ ಹೂವು ತೊಗೊಂಡು ಹೋಗಿ ಕೊಡು ಅಂತ, ಗುಲಾಬಿ. ಸೊ ನೋಡೋಣ ತೆಗೆದು ಕೊಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಪೂರಾ ನೋಡಿ 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 ಆಟ ಆಡ್ತಾಳೆ ನೋಡಿ 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 ಎಷ್ಟು ಲೂಟಿ ಅಂತಂದರೆ ಇವಳು. ಶಾಕ್ರ ನೋಡಿ ನೋಡಿ ಚಕ್ರ ಚಕ್ರ ಚಕ್ರ. ಇವಳಿಗೆ ಹೆಸರಿಟ್ಟಿದ್ದು ನಮ್ಮ ನಿಶಾ. ಇವಳು ನಿಶಾನ ತಂಗಿ ಅಂತೆ. ಜೋರಿದ್ದಾಳೆ ತುಂಬ, ಇವಳು ತುಂಬ ಜೋರಿದ್ದಾಳೆ. ಇವತ್ತು ಏನಾಯಿತು ಅಂತಂದರೆ, ನಾನು ಬೆಳಿಗ್ಗೆ ಹಕ್ಕಿಗಳಿಗೆ ಅಂತ ಹೇಳಿಬಿಟ್ಟು ಕಿಚಡಿನ ಸ್ವಲ್ಪ ತೆಗೆದು ಹೊರಗಡೆ ಹಾಕಿದ್ದೆ. ಸೊ ಹಕ್ಕಿಗಳು ತಿಂದಾಯಿತು, ಮಿಕ್ಕಿದ್ದು ಸ್ವಲ್ಪ ಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ. ಅದನ್ನ ಇವಾಗ ಈ ಟೀ ಹೆಣ್ಣು ತಿಂತಾ ಇದೆ. ಸೊ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ ಎಷ್ಟು ಹೊತ್ತು ತಗೊಳ್ಳುತ್ತೆ ಅನ್ನೋದು. ಬೇಗ ಮಾಡಬೇಕು ಅಂತ ಇದ್ದೀನಿ. ಇವಾಗ ಲೈಟ್ ಬೇರೆ ಇಲ್ಲ, ಕರೆಂಟ್ ಬೇರೆ ಇಲ್ಲ. ನನಗೆ ಸ್ವಲ್ಪ ಅಡಿಗೆಗೆ ಏನಿದೆ ನೋಡಿ, ಸ್ವಲ್ಪ ಗ್ರೈಂಡ್ ಮಾಡೋದಕ್ಕೆ ಕೂಡ ಬೇಕು. ನೋಡೋಣ ಹೇಗಾಗುತ್ತೆ ಅನ್ನೋದು. ಸೊ ಇದು ಈ ಒಂದು ಏನಿದೆ ನೋಡಿ ಸ್ಕರ್ಟ್, ಇದು ಮದುವೆಗೆ ತಗೊಂಡಿರೋದು. ನನ್ನ ಅತ್ತೆ ಮಗಂದು ಮದುವೆ ಇತ್ತು ನೋಡಿ, ಅತ್ತೆ ಮಗಂದಲ್ಲ ಸಾರಿ, ನನ್ನ ತಮ್ಮನ ಮದುವೆ ಇತ್ತು ಅದರದ್ದು. ಬಟ್ ಇದು ಈಗ ಅವಳಿಗೆ ಸಣ್ಣದಾಗುತ್ತೆ ಅಂತ ಅನಿಸುತ್ತೆ. ಮೊದಲು ತುಂಬ ಉದ್ದ ಆಗ್ತಾ ಇತ್ತು. ಸೊ ಒಂದ್ಸಲ ಅವಳಲ್ಲಿ ಟ್ರೈ ಮಾಡಿಸ್ಬೇಕು. ಇದನ್ನು ಹಾಕೋದೇ ಇಲ್ಲ ಹೇಳಿದ್ರು ಕೂಡ. ಓಕೆ ಫ್ರೆಂಡ್ಸ್, ನೋಡಿ ನಿಶಾಳ್ದು ಎಲ್ಲ ಆರ್ಗನೈಸ್ ಮಾಡಿಟ್ಟೆ ಬಟ್ಟೆ. ಇದಿನ್ನೂ ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಆರ್ಗನೈಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಸದ್ಯಕ್ಕೆ ಅವಳಿಗೆಲ್ಲೂ ಕಲರ್ ಡ್ರೆಸ್ ಹಾಕೋ ಹಾಗಿಲ್ಲ, ಯೂನಿಫಾರ್ಮೇ ಹಾಕೋದಕ್ಕಿದೆ. ಆ್ಯಂಡ್ ಈ ಕಡೆ ನೋಡಿ ಎಲ್ಲನೂ ಅವಳದು ಲಾಂಗ್ ಡ್ರೆಸ್ ಇಲ್ಲಿದೆ. ಇದರಲ್ಲಿ ನೋಡಬೇಕು ನನಗೆ ಯಾವುದು ಅವಳಿಗೆ ಆಗುತ್ತೆ ಆಗೋದಿಲ್ಲ ಅಂತ, ಅದನ್ನ ತೆಗೆದಿಡಬೇಕು. ಆಮೇಲೆ ಇದೆಲ್ಲ ಆಕ್ಸೆಸರೀಸ್ ನಿಶಾಳ್ದೆ. ಅವಳಿಗೆ ಆಕ್ಸೆಸರೀಸ್ ತುಂಬ ಇಷ್ಟ. ಹೇರ್ ಬ್ಯಾಂಡ್ಸ್, ಕ್ಲಿಪ್ಸ್ ಅದೆಲ್ಲ ಇದೆ. ಆ ಕಡೆ ನೀವು ನೋಡಿದರೆ ಅಲ್ಲಿ ಇಯರಿಂಗ್ಸ್ ಎಲ್ಲ ಇದೆ. ಸೊ ಅದನ್ನ ಒಂದ್ಸಲ ಸೆಟ್ ಮಾಡಿ ಇಡಬೇಕು. ಬಟ್ ನಿಧಾನವಾಗಿ ಮಾಡ್ತೀನಿ, ಅವಸರ ಮಾಡ್ಕೊಳ್ಳೋದಿಲ್ಲ. ಸ್ಲೋ ಆಗಿ ಮಾಡಿದ್ರೇ ಚೆನ್ನಾಗಾಗುತ್ತೆ. ಸೊ ಇದಿಷ್ಟು ಇವಾಗ ಕ್ಲೀನ್ ಆಗಿದೆ ನೋಡಿ. ಇವರಿಗೆ ಇಲ್ಲಿ ತುಂಬ ಇಷ್ಟ. ಮಧ್ಯದಲ್ಲಿ ತಾಯಿ, ಆ ಕಡೆ ಮಗ, ಈ ಕಡೆ ಮಗಳು. ಹೆಲೋ ಹಕ್ಕು, ಫ್ಲಫಿ, ಸಕ್ರ ಸಕ್ರ ಸಕ್ರ. ಇದು ಇವರು ಫ್ಯಾಮಿಲಿ. ನನ್ನ ನೋಡ್ತಾ ಇದ್ದಾರೆ, ಇವಳು ಎಲ್ಲಿ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋದು. ಇವಳು ನೋಡಿ ಇಲ್ಲಿ ನೋಡಿ ಹಾಲು ಕುಡಿದು ಇವಳು ಯಾವಾಗ ನೋಡಿದ್ರು ಹಾಲು ಕುಡಿತಾ ಇರ್ತಾಳೆ. ಈ ಒಂದು ಫುಲ್ ಸೋಕೇಸ್ ಏನಿದೆ ನೋಡಿ, ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದೆ.
ಕ್ಲೀನ್ ಮಾಡಿ ಎಲ್ಲ ಆಯಿತು. ಇನ್ನು ಇವಾಗ ನಂಗೆ ಕಿಚನಿಗೆ ಹೋಗಬೇಕು. ಹಾಗೆ ನಿಶಾಳಿಗೆ ಒಂದು ಪಾರ್ಸೆಲ್ ಬಂತು. ಸೊ ನೋಡಿ, ಇದು ನಾನು ನಿಶಾಳ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಗಿಫ್ಟ್ ಕೊಡ್ಬೋದು, ಏನೋ ಲೈಕ್ ಹೈಲೈಟರ್ ಪ್ರೊಜೆಕ್ಟ್ ಎಲ್ಲ ಇರಬೇಕಾದ್ರೆ ಯೂಸ್ ಆಗುತ್ತೆ. ಸೊ ಒಂದು ಮಾಡಿ ತೋರಿಸ್ತೀನಿ. ಯೂಶ್ವಲಿ ನನಗೆ ಅನಿಸುತ್ತೆ ಇದರಲ್ಲಿ ಪೆನ್ ಇದೆ ಅಂತ ಅನಿಸುತ್ತೆ. ಸೊ ನಾನು ಅವಳಲ್ಲಿ ಕೇಳಿದ್ದೆ, ನಿನಗೆ ಜೆಲ್ ಪೆನ್ ಹಾಕಬಹುದಾ ಅಂತ. ಸೊ ಬೇರೆ ಯಾವುದ್ಯಾವುದು ಪೆನ್ ನನಗೆ ಸಿಕ್ಕಿರಲಿಲ್ಲ, ಎಲ್ಲನೂ ಜೆಲ್ ಪೆನ್ನೇ ಅಂತ ಇತ್ತು. ಸೊ ಒಂದು ಸಲ ಹೇಳಿದ್ಲು, ಜೆಲ್ ಪೆನ್ ಆಗೋದಿಲ್ಲ ಅಮ್ಮ, ಜೆಲ್ ಪೆನ್ ಬೇಡ ಅಂತ. ಸೊ ಅದಕ್ಕೋಸ್ಕರ ನಾನು ಅವಳ ಬರ್ತ್ಡೇ ದಿವಸ ಬೇಡ ಕೊಡೋದು ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ದೆ. ಇವಾಗ ವಾಪಸ್ ಹೇಳ್ತಾ ಇದ್ದಾಳೆ, ಅಮ್ಮ ನನಗೆ ಬೇಕು, ನೀವು ತರಿಸಿ ಮತ್ತೆ ನೋಡೋಣ ಅಂತ. ಸೊ ಹಾಗೆ ಇವಾಗ ತರಿಸಿದ್ದೀನಿ. ಅವಳು ಬಂದ ನಂತರ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಹಾಗೆ ಹೊರಗಡೆ ಸೋನೆ ಮಳೆ ಬರ್ತಾ ಇದೆ ನೋಡಿ, ಸೋನೆ ಮಳೆ ಬರ್ತದೆ ನೋಡಿ. ಈ ಬಿಲ್ಡಿಂಗ್ ನೋಡಿ, ಎಷ್ಟು ಮೊನ್ನೆ ಇನಾಗ್ರೇಷನ್ ಕೂಡ ಆಯಿತು, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಸೋನೆ ಮಳೆ ಬರ್ತಾ ಇದೆ ನೋಡಿ. ನಮ್ಮ ಹಕ್ಕು ಇಲ್ಲಿ ಕೂತ್ಕೊಂಡಿದ್ದಾನೆ. ಪಾರ್ಸೆಲ್ ಬಂದಿದೆ, ಅದನ್ನು ನಾನು ಓಪನ್ ಮಾಡ್ತಿದ್ದೇನೆ. ಹೇಗಿದೆ ನೋಡೋಣ ಅಂತ. ಓ, ಹೀಗೆ ಬಂದಿದೆ ಪ್ಯಾಕಿಂಗ್. ಓ ನೈಸ್. ಯಾವ ಭಾಷೆ? ಚೈನೀಸ್. ಚೈನೀಸಾ? ಸೋ ನೈಸ್. ಓ ಎಸ್ಥೆಟಿಕ್ ಆಗಿದೆ. ಇತ್ತೀಚೆಗೆ ಇವಳಿಗೆ ಏನಿದೆ ನೋಡಿ, ಎಲ್ಲ ಕವಾಯಿ ಬೇಕಂತೆ. ಕವಾಯಿ ಅಂತಂದರೆ ಏನಾ ನಿಶಾ? ಕ್ಯೂಟ್. ಹಾಂ, ಕವಾಯಿ ಅಂತಂದರೆ ಜಪ್ನೀಸಲ್ಲಿ ಕ್ಯೂಟ್ ಅಂತ ಹೇಳಿ ಅರ್ಥ. ಸೊ ಇವಾಗ ಮಕ್ಕಳಿಗೆಲ್ಲ ಇದೇ ಥರದ್ದು ಬೇಕು. ಇದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವಳಿಗೆ ಲೈಟ್ ಕಲರ್ಸ್ ತುಂಬ ಇಷ್ಟ. ನೋಡಿ, ಇಲ್ಲೆರಡಿದೆ, ಇದನ್ನೀಗ ಕಟ್ ಮಾಡ್ತಾಳೆ, ಬರೆದು ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಇಲ್ಲಿದೆ ಅಲ್ಲ, ತುಂಬ ಸಾಫ್ಟ್ ಇದೆ, ಕೈ ನೋವಾಗಬಾರ್ದಂತ ಇಟ್ಟಿದ್ದಾರೆ. ಗ್ರಿಪ್ ಇದೆ ಅದಕ್ಕೆ. ಹೌದು, ತೋರಿಸದೆ ಡಿಸೈನ್ ತೋರಿಸಿ ಎಲ್ಲದ್ರದ್ದು ಒಂದೊಂದು ಬೇಗ ತೋರಿಸಿ. ಸೊ ಇದು ಫ್ಲವರ್. ನೆಕ್ಸ್ಟ್ ಇದು ಇನ್ನೊಂದು ಫ್ಲವರ್, ಸಿಂಗಲ್ ಫ್ಲವರ್ ಆದರೆ ಆಚೆ ಹೋಗು. ಇವಳಿಗೆ ನಮ್ಮ ಸಕುರನ್ಗೆ ಪೆನ್ ಅಂದರೆ ತುಂಬ ಇಷ್ಟ. ಹೌದು. ಮತ್ತೆ ಇದು ಬಟರ್ಫ್ಲೈ. ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೋಸ್ ಫ್ಲವರ್. ಎಷ್ಟು ಫ್ಲವರ್ ಇದೆ. ಓಕೆ, ಸೊ ಎಲ್ಲ ಕೂಡ ಫ್ಲವರ್ ಇದೆ ಬಂದಿದೆ. ಇದು ಪೆನ್. ಆಟ ಆಡೋದು ಯಾರು ನೋಡಿ ಅಲ್ಲಿ, ನೋಡಿ 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 ನೋಡಿ, ಅಲ್ಲಿ ತಕೊಂಡು ಹೋಗಿದ್ದಾಳೆ ಅವಳು. ನಾನು ಹೇಳಿಲ್ವಾ ನಿಮಗೆ ಅವಳು ಎಷ್ಟು ಜೋರಿದ್ದಾಳೆ ಅಂತ. ಅದು ಇಲ್ಲಿದ್ದದು ಅಲ್ಲಿಗೆ ಹೋಯ್ತು. ಅವಳಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಯಾಕಾ? ಅದು ಬ್ಲ್ಯಾಕ್ ಇಂಕ್, ನಮಗೆ ಬ್ಲೂ ಇಂಕ್ ಗೊತ್ತಿಲ್ಲ ಅವಳಿಗೆ ಎಕ್ಸಾಕ್ಟ್ಲಿ. ಬ್ಲೂ. ಹೌದಾ? ಕೇಳಿದ್ರೆ ಗೊತ್ತಿಲ್ಲ ಕೈತರ ಆಯ್ತು ಅಂತ. ಅಯ್ಯೋ ದೇವರೇ. ಹಾಗೆ ನಿಶಾಳಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಅಮ್ಮ ನೀವು ನೋಡಲಿಲ್ವಾ ಅಂತ. ನಾನು ನೋಡಲಿಕ್ಕೇ ಹೋಗಿರಲಿಲ್ಲ ಅದನ್ನು. ನೋಡಿ ಇವಳಲ್ಲಿ ಸಕುರ ನೋಡಿ ನೋಡಿ ನೋಡಿ, ಹೊಸ ಪೆನ್ನಲ್ಲಿ ಅವಳು ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಶಾ ಹೇಳಿದಕ್ಕೋಸ್ಕರ ಈ ವ್ಲಾಗ್ನ ನಾನು ಮಾಡಿದ್ದೀನಿ. ನಿಶಾ ಮೊನ್ನೆಯಿಂದ ಹೇಳ್ತಾ ಇದ್ಲು ವ್ಲಾಗ್ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಮುಂದಿನ ವಿಡಿಯೋ ಯಾವಾಗ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ.